ಇಲ್ಲೇ ಅಮ್ಮ, ನಾನೇನು ಹೋಗ್ಬೇಕು ಅಂತ ಏನು ಡಿಸೈಡ್ ಮಾಡಲಪ್ಪ. ಅದೇ ಅವ್ರು ಹೇಳಿದಕ್ಕೂ ಈಗ ಫಸ್ಟ್ ನಿನ್ನ ಹತ್ರ ಕೇಳ್ಕಿತ್ತಿದ್ದೀನಿ. ನಾನು ಮತ್ತೆ ಎಂಥ ಯೋಚನೆನೂ ಮಾಡಲ. ಈಗಷ್ಟೇ ಕೇಳ್ತಿದ್ದಲೆ ಯಾರು ಫೋನ್ ಮಾಡಿದ್ದು ಅಂತ. ಅವರೇ ಮಾಡಿದ್ದು. ಈಗ ಏನಾಗಿದೆ ಇಲ್ಲಿ ಅಂತಲೇ ಗೊತ್ತಾಗಲ್ಲ. ಈಗ ಪಲ್ಲವಿಗೆ ಫೋನ್ ಮಾಡಿ ಏನಾದ್ರು ಕೇಳೋಣ ಅಂದರೆ ಡೌಟ್ ಬರ್ತದೆ. ಅದಕ್ಕೆ ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳಿದ್ರು ಪವನ್ ಹೆಸರು ಹೇಳ್ಬೇಕಾಗ್ತದೆ. ಮತ್ತು ಮನೆ ಒಳಗೆ ಒಂದೇ ಇದು. ಅಯ್ಯೋ, ಇವರೆಲ್ಲ ಯಾಕೆ ಹಿಂಗೆ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ನಾನು ಹಚ್ಕೊಂಡಿದ್ದು ಸ್ವಲ್ಪ ಹೆಚ್ಚಾತನ ಅಂತ ಕಾಣ್ತಾ ಇದೆ ನನಗೀಗ. ಚೆನ್ನಾಗಿ ಇದ್ರಪ್ಪ. ಮೊನ್ನೆ ನಾವೆಲ್ಲ ಹೋದಾಗ ನೀನೇ ನೋಡ್ದಲ್ಲ, ಎಂತ ನಿನ್ನ ಹತ್ರ ಹೇಳ್ತಿದ್ರಲ್ಲ ಇಲ್ಲಿರೋಕ್ಕೆ ಇಷ್ಟ ನನಗೆ ಅಂತ. ಈಗ ಅದು ಹೆಂಗೆ ಕಷ್ಟ ಆಗಿದ್ದೋ ನಂಗಂತೂ ಗೊತ್ತಿಲ್ಲ. ಅಲ್ಲ, ಇವರೇ ಬೇಕಂತ ನಾಟಕ ಮಾಡ್ತಾರೋ ಏನಪ್ಪ, ಯಾರ್ಯಾರು ಏನಂತಲೇ ಗೊತ್ತಾಗಲ್ಲ ಮರತಿ. ನಾನು ಒಟ್ನಲ್ಲಿ ಮಧ್ಯೆ ಸಿಕ್ಕಾಕೊಂಡೆ. ಈಗ ಏನು ಮಾಡೋದಂತಲೇ ಗೊತ್ತಾಗಲ್ಲ. ಮುದಣಿ, ನನ್ನ ಮಾತು ಸಾಕು ಅಂತಾದರೆ ನೀನು ಮಾತ್ರ ಇದ್ರಲ್ಲಿ ತಲೆ ಹಾಕಕ್ಕೆ ಹೋಗ್ಬೇಡ. ಅವ್ರವ್ರು ಏನಾರು ಮಾಡ್ಕೊಂಡ್ಲಿ. ಅಲ್ಲ, ನೀ ಹೇಳ್ತೀಯಲ್ಲ ಒಂದು ದಿನವೂ ರಜೆ ಹಾಕೋಕ್ಕಾಗದೇ ಇರೋಂಥ ರಜೆ ಹಾಕೋದೇ ಬೇಡ. ಈ ಭಾನುವಾರ ಬರ್ತದಲ್ಲ, ಶನಿವಾರ ಕತ್ಲಿಗೆ ಅಲ್ಲಿ ಬಸ್ ಹತ್ತಿದ್ರೆ ತೀರಕ್ಕೆ ಭಾನುವಾರ ಕತ್ಲಿಗೆ ಇಲ್ಲಿಂದ ಬಸ್ ಹತ್ತಿದ್ರೆ ಸೋಮವಾರ ಬೆಳಗ್ಗೆ ಅವ್ನು ಡ್ಯೂಟಿಗಾರು ಹೋಗ್ಬೋದು, ಎಲ್ಲಿಗಾರು ಹೋಗ್ಬೋದು. ಅಷ್ಟು ಯಾಕೆ ಮಾಡೋಕ್ಕಾಗಲ್ಲ? ಅವ ಭಾಳ ಮೆತ್ತನ ಕಳ್ಳ, ಯಾರನ್ನಾರು ಸಿಕ್ಸಾಕಕ್ಕೆ ನೋಡ್ತಾನೆ. ಸುಮ್ಮನಿರು ನೀನು, ಸುದ್ದಿ ಹೋಗಬೇಡ. ಇಲ್ಲಮ್ಮ, ಆಫೀಸಲ್ಲೆಲ್ಲ ಒಂದೊಂದು ಸತಿ ಹಾಗೆ ಇರ್ತದೆ. ಭಾನುವಾರನೂ ಹೋಗೋಕ್ಕೆ ಬಿಡಲ್ಲಂತೆ. ಅದು ಇವ್ರಿಗೆ ಈಗ ಪ್ರಮೋಷನ್ ಬೇರೆ ಆಗ್ಯದ. ಹಾಗಾಗಿ ನಾ ಈಗ ಬೆಂಗಳೂರು ಬಿಟ್ಟು ಬರೋಂಗೇ ಇಲ್ಲ ಅಂತಾರೆ. ಎಂತ ಇದ್ರಲ್ಲಿ ಸಿಕ್ಸಾಕಕ್ಕೆ ಅಂತ ಅದೇ ಅಮ್ಮ. ಇದಕ್ಕೆ ನಿಂಗೆ ತಿಳುವಳಿಕೆ ಕಮ್ಮಿ ಅನ್ನೋದು. ಬೇರೆಯವ್ರ ಮನೆದೇನಾರು ಇದ್ದರೆ ನಿಂಗೆ ಕರೆಕ್ಟ್ ಅರ್ಥ ಆಗ್ತದೆ ಏನು ಮಾಡಬೇಕು ಏನು ಬಿಡಬೇಕು ಅಂತ. ನಿಂಗೆ ಸ್ವಂತಕ್ಕೆ ಬಂದರೆ ಮಾತ್ರ ಗೊತ್ತಾಗಲ್ಲ. ಸಿಕ್ಸ್ ಹಾಕಿಸ್ದೆ ಮತ್ತೆ ಅಂತದ. ಅವ ಮೆತ್ತನ ಕಳ್ಳ ಅಂತ ಹೇಳಿದ್ನಲ್ಲ, ಅದೇನು ಸುಳ್ಳೇನಲ್ಲ. ಈಗ ನೋಡು, ಅವನೇ ಬಂದಿಲ್ಲಿ ಹಿಂಡ್ತಿನ ಕರ್ಕೊಂಡು ಹೋದರೆ ತಾಯಿನೂ ಬೈತಾರೆ. ಮನೇಲಿ ಬಾಣ್ತಿ ಅದೇ, ಕೆಲಸ ಜಾಸ್ತಿ ಅದೇ, ಹಿಂಡ್ತಿನ ಒಂದು 4 ದಿನ ಬಿಡೋಕ್ಕಾಗಲ್ಲನೋ ಅಂತ ಅಪ್ಪನೂ ಹೇಳ್ತಾರೆ. ಈಗ ನಿನ್ನ ಹೆಂಡತಿಗೂ ಸಿಟ್ಟು ಬರ್ತದೆ. ಈಗ ಯಾವುದು ಬೇಡ, ಯಾರ ಹತ್ರನೂ ನಿಷ್ಠೂರಾಗೋದು ಬೇಡ. ನಿನ್ನ ಹತ್ರ ಕರ್ಕೊಬರೋಕ್ಕೆ ಹೇಳಿಬಿಟ್ರೆ ಇವರೇ ಬರೋದಿದ್ರು ಬೆಂಗಳೂರಿಗೆ ಕರ್ಕೊಬಂದರು ಅಂತ ಹಾಗೇನ ಆಗ್ತದೆ ಅಷ್ಟೇ. ಎಲ್ಲಿ ನಿಷ್ಠೂರಾಗೋದು ನೀನು. ಅದು ಈಗ ನಿಂಗೆ ಇದ್ರಿಗಿಂತ ಯಾರೂ ಕೇಳಲ್ಲ, ಹಿಂದ್ಗಡೆಯಿಂದ ಹೇಳ್ತಾರೆ. ಅದು ನಿನ್ನ ಅತ್ತೆ ನನ್ನ ಮರಯ್ಯ, ಏನ ಬೇಕಾದ್ರೂ ಕೂಡ್ಸ್ಕೊಂಡು ಹೇಳ್ತಾರೆ ಅವರು. ಇದು ಒಂದು ಹೌದಯ್ಯ, ಅಲ್ಲ ಅನ್ನಂಗೇನಿಲ್ಲ. ಆದರೆ ಅಮ್ಮ, ಪಲ್ಲವಿ ಅಮ್ಮ ಈಗ ಮೊದಲಿನಂಗಿಲ್ಲ. ಒಳ್ಳೆ ಬುದ್ಧಿ ಬಂದದೆ. ಆ ಥರ ಎಲ್ಲ ಮಾಡಲ್ಲ ಅವ್ರೀಗ. ಏನು ಒಳ್ಳೆನ ಏನು ಕ್ಯಾರನ್ನ ಮರಯ್ಯ, ಅದು ಎಂಥದಾರಾಗಲಿ ನೀನು ಮಾತ್ರ ಇದ್ರಲ್ಲಿ ತಲೆ ಹಾಕಕ್ಕೆ ಹೋಗ್ಬೇಡ. ಹೇಳಿಬಿಡ ಅವನಿಗೆ. ಒಂಥರ ಇದ್ರೆ ಕಣ್ಣಿಗೆ ಕೈ ಹಾಕ್ತಂಗೆ ಹೇಳೋದು ಹೆಂಗಮ್ಮ? ನನ್ನ ಮೇಲೆ ನಂಬಿಕೆ ಇಟ್ಟು ಇದೊಂದು ಹೆಲ್ಪ್ ಮಾಡಿ ಬಾವಾ ಅಂತೇಳಿ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಾರೆ. ಈಗ ನಂಗೆ ಆಗಲ್ಲ ಅಂತ ಹೇಳೋದು ಎಷ್ಟು ಸರಿ? ಈಗಷ್ಟೇ ಏನು ಹೇಳಿದೆ ನೀನು? ನಾ ಏನು ಯೋಚನೆ ಮಾಡಲ, ನಿನ್ನ ಹತ್ರ ಕೇಳಕ್ಕಂತ ಬಂದೆ ಅಂದೆ. ಯೋಚನೆ ಮಾಡದೆ ಇದ್ದವನಿಗೆ ಮತ್ತೆ ಈಗ ಹಿಂಗೆ ಅನ್ಸೋದು ಹೆಂಗಾದ? ಏನು ಅಂದ್ಕೊಳೋದು ಇಲ್ಲ, ಕಣ್ಣಿಗೆ ಕೈ ಎಟ್ಟೋದು ಇಲ್ಲ, ಕಾಲಿಗೆ ಕೈ ಎಟ್ಟೋದು ಇಲ್ಲ. ನೀನು ಇದು ಮಾಡು, ಹೇಳು. ಮನೇಲಿ ನಮ್ಮ ಅಮ್ಮ ಹಿಂಗೆ ಬೇಡ ಅಂತ ಹೇಳ್ತಾ ಇದೆ, ಹಿಂಗೆ ಆತದಂತೆ. ಮನೇಲಿ ನಿಮ್ಮ ಅಪ್ಪ ಅಮ್ಮ ಬೇಜಾರು ಮಾಡ್ಕೋತಾರೆ ಮರ್ರ, ಪಲ್ಲವಿಗೂ ಬೇಜಾರಾಗ್ಬೋದು. ಬೇಡ, ಅದು ಒಂದು ದಿನಕ್ಕೆ ಮಟ್ಟಿಗಾರು ನೀವು ಬಂದು ಕರ್ಕೊಂಡೋಗಿ, ನೀವು ನಂಗೆ ಆಗಲ್ಲ ಅಂತ ಹೇಳು. ನಾ ಹೇಳಿನಿ ಅಂತಲೇ ಹೇಳು. ಏನಿಲ್ಲದೆ ನಿನ್ನ ಅತ್ತೆ ಊರು ತುಂಬ ಹೇಳ್ತಾ ಹೋಗೋದು ನೋಡ್ರೆ ಸಾಕು. ಇನ್ನು ಇದೊಂದು ಕೆಲಸ ಏನಾರು ನೀನು ಮಾಡಿಬಿಟ್ರೆ ಮತ್ತೇನಿಲ್ಲ ಬಿಡು. ಅದು ಅಲ್ಲದೆ ಮೊದಲೇ ಹುಡುಗಿಗಳಿಗೆ ಗಂಡ ಅಂತರ ಅಂತೇಳಿ ಎಲ್ಲ ನೀವೇ ಹೇಳ್ತಿದ್ರಿ. ಎಷ್ಟೊತ್ತಿಗೆ ಏನು ಮಾಡ್ತದೆ ಅಂತ ಗೊತ್ತಾಗಲ್ಲ ಅಂತ. ನೀ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಇಲ್ಲ ನಾ ಬರೋಲ್ಲ, ನಾವು ವಾಪಸ್ ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಹೊತ್ತು ಬಿದ್ದು ಮನೆ ಕಡೆ ಬಂದರೆ ಎಂತ ಮಾಡ್ತೀಯ? ಯಾರಿಗೆ ಹೇಳ್ತೀಯ ನೀನು? ಅಯ್ಯೋ ಅಮ್ಮ, ನೀವು ಮುಂದೆ ಹೇಳಿ ಹೆದರ್ಸ್ಬೇಡ ಮಾರತಿ ನನ್ನ. ಹಂಗೆ ಅಷ್ಟು ತಿಳುವಳಿಕೆ ಇಲ್ಲಿದ್ದಾರೆ, ಹಂಗೆ ಏನು ಮಾಡಲ್ಲ ಅವರು. ಈಗ ಕರೆಕ್ಟ್ ಆಗ್ಯಾರೆ, ನೀನೇ ನೋಡ್ದಲ್ಲ ಮೊನ್ನೆ. ಆಗ್ಯತಾ? ನಾ ಎಂತ ಹೇಳಿದ್ರು ಅದು ಹಂಗಲ್ಲ ಹಿಂಗೆ ಅಂತಲೇ ಹೇಳ್ತೀಯಲ್ಲ ಮರಯ್ಯ.
ನೀ ಎಂತ ತೀರ್ಮಾನ ಮಾಡಾಗ್ಯದ ಕರ್ಕೊಂಡು ಹೋಗೋದು ಅಂತ? ನೀ ಏನು ಬೇಕಾದ್ರೆ ಹೇಳೋ ಮುದ್ದಣ್ಣೆ, ನಾನು ಮಾತ್ರ ಇದಕ್ಕೆ ಈ ಸತಿ ಒಪ್ಪಲ್ಲ. ಹೋಗಕ್ಕೆ ಕೂಡ್ದಂದ್ರೆ ಕೂಡ್ದು. ಅವರು ಫೋನ್ ಮಾಡ್ಕೊಂಡು ಏನು ಅಳ್ತಾರಂತೆ ಕಣಮ್ಮ. ನಂಗೆ ಆಗೋದೇ ಇಲ್ಲ, ಕೆಲಸ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನನಗೆ, ಅದು ಕೆಲಸ ಮಾಡಿ ಮಾಡಿ ಸುಸ್ತಾಗ್ತದೆ ಅಂತಾರಂತೆ. ಎಂಥ ಕೆಲಸ ಮಾಡ್ತಾರೇನೋ ನನಗಂತೂ ಗೊತ್ತಿಲ್ಲ. ಇವತ್ತಿಡೀ ಅಳ್ತಾನೇ ಇದ್ರಂತೆ ಫೋನ್ ಮಾಡಿದಾಗೆಲ್ಲ. ಪ್ಲೀಸ್ ಬನ್ನಿ ಅಂತಾರಂತೆ. ಮೊದಲೇ ಅವರೊಂಥರ ಹಿಂಗರಳಿನ ಮನುಷ್ಯನ, ಇವ್ರಿಗೆ ಹೆಂಡತಿ ಹಿಂಗೆ ಹೇಳಿದಾಗ ಮತ್ತೂ ಬೇಜಾರಾಗಿದೆ. ಈಗ ಅಲ್ಲಿ ಬಿಟ್ಟು ಬಂದರು ಅಂದರೂ ಮತ್ತು ವಾಪಸ್ ಅಲ್ಲಿಗೆ ಹೋಗದೆ ಇದು ಕತಿ ಆಗ್ತದಂತೆ. ಹಿಂಗೆ ಅನಿವಾರ್ಯ ಆಗಿದೆ. ಅವ್ರು ಹೇಳಿದ್ರು, ಬೇಕಾದ್ರೆ ನೀವು ಕಾರೇ ಮಾಡಿಸ್ಕೊಬನ್ನಿ, ನಿಮ್ದು ಅಲ್ಲದೆ ಬೇರೆ ಕಾರ್ ಮಾಡಿಸ್ಕೊ ಬಂದರೂ ಅಡ್ಡಿಲ್ಲ, ಬಾಡಿಗೆ ಎಲ್ಲ ನಾನು ಕೊಡ್ತೀನಿ, ಅವಳನ್ನು ಕರ್ಕೊಬಂದು ಬಿಡಿ ಅಂತಾರೆ. ಅಯ್ಯೋ, ಈಗಿನ ಕಾಲದ ಹುಡುಗಿಯರು ಅದು ಏನು ಸೂಬ್ರನ ಮರಯ್ಯ, ಎಂಥ ಕೆಲಸನ ಅಷ್ಟು ಮಾಡಿ ಸಾಕಾಗಂಥದ್ದು ಏನು ಕೆಲಸ ಅದೇ? ಅತ್ತೆ ಸೊಸೆ ಇಬ್ಬರು ಅದಾರೆ, ಒಂದು 4-5 ಜನಕ್ಕೆ ಅಡುಗೆ, ಈ ಬಾಣ್ತಿ ಒಂದು ಹೆಚ್ಚು ಅಂತ. ಒಬ್ಬರು ಒಂದು ಕೆಲಸ ಮಾಡಿದ್ರೆ ಮತ್ತೊಂದು ಕೆಲಸ ಮಾಡ್ಬೋದಪ್ಪ. ಎಂಥದ ಏನು ಮಾಡ್ಕಿದಾರ ಅವ್ರು ಎಂಥರು ಮಾಡ್ಕೊಂಡ್ಲಿ, ಈಗ ನಾನೇನು ಮಾಡಲಿ ಹೇಳ? ಹೋಗ್ತಾ ಅದನ್ನೇ ಕೇಳ್ತೀಯಲ್ಲ ಮುದ್ದಣ್ಣೆ. ನಾನು ಒಂದ್ಸತಿ ಹೇಳಿದ್ದಲ್ಲ ನಿಂಗೆ, ನೀ ಹೋಗೋದು ಬೇಡ ಅಂದರೆ ಬೇಡ ಅಷ್ಟೇ. ಅಲ್ಲ, ನೀ ಹೇಳ್ತೀಯಲ್ಲ, ಅಷ್ಟು ಅಗ್ದಿ ಅದು ಹೋಗಲೇಬೇಕು ಅಂತ ಕಂಡ್ರೆ ತವ್ರ ಮನೆಯವರಿಲ್ಲನ ಯಾರುವ ಹೇಳಿದ್ರೆ ಅವ್ರು ಬಂದು ಕರ್ಕೊಂಡು ಹೋಗಲ್ಲ? ಕರ್ಕೊಂಡು ಹೋಗ್ತಾರೆ. ಹೇಳಕ್ಕೆ ಕೇಳ, ತಂಗಿ ಇದೆಯಲ್ಲ, ತಂಗಿ ಬೆಂಗಳೂರಲ್ಲೇ ಇರೋಳಲ್ಲ, ಬಂದು ಕರ್ಕೊಂಡು ಹೋಗಲಿ. ಹಂಗಂತ ಮಿಕ್ಕೆ ಭಾಳ ಇದಾದರೆ ಬೇಕಾದ್ರೆ ಮಾವನಿಗೆ ಕರ್ಕೊಂಡು ಹೋಗಲಿ. ಅವ್ರ ಮಗನ ಮನೆ ನೋಡ್ಕೊ ಬಂದಂಗೆ ಆಗ್ತದೆ, ಇದು ಆಗ್ತದೆ. ಬೇಕಾದ್ರೆ ಅವ್ರು ಅಲ್ಲಿಗೆ ಹೋದಾಗ ನೀನು ಇಲ್ಲಿ ಹೋಗಿ ಒಂದಿನ ಉಳಿಬೋದು. ಹಂಗೇನಾರು ಹೇಳು, ನೀನು ಮಾತ್ರ ಕರ್ಕೊಂಡು ಹೋಗೋದು ಬೇಡ ಅಂದರೆ ಬೇಡ ಅಷ್ಟೇ ನೋಡು ಮುದ್ದಣ್ಣಿ, ಹೇಳಿನಿ. ಅರೆ ಮಂಜುಳಮ್ಮ, ಕಂಡೀಷನ್ನೇ ಹಾಕ್ಬಿಟ್ರಲ್ಲ. ಇರಲಿ ಬಿಡು, ಇಷ್ಟೇ ಹೇಳ್ತೀಯ ಅಂದರೆ ಏನೋ ಕಾರಣ ಇದ್ದೇ ಹೇಳಿರ್ತೀಯ. ನಾನು ಮತ್ತೆ ಇದರಲ್ಲಿ ಮುಂದುವರಿಯಲ್ಲ, ಹೇಳ್ತೀನಿ. ನಾನು ಏನಾರು ಒಂದು ಕಾರಣ ಹೇಳ್ತೀನಿ. ಅನಿವಾರ್ಯ ಇಲ್ಲಿ ಕೆಲಸ ಅದೇ ಅಂತನ, ಕೆಲಸ ಅದೇ ಅಂತ ಹೇಳೋಕ್ಕಾಗಲ್ಲ. ಇವತ್ತಿದ್ರೆ ನಾಳೆಗೆ ಬನ್ನಿ ಅಂತಾರೆ, ನಾಳೆಗಿದ್ರೆ ನಾಡ್ದಿಗೆ ಬನ್ನಿ ಅಂತಾರೆ. ಏನಾರು ಒಂದು ರೀಸನ್ ಹೇಳ್ತೀನಿ ಬಿಡು. ರೀಸನ್ನು ಬೇಡ, ಪಾಜನ್ನು ಬೇಡ. ಅಲ್ಲಿ ನಾನು ಹಿಂಗೆ ಕರ್ಕೊಬಂದ್ರೆ ಸರಿ ಆಗಲ್ಲಂತೆ ಮಾತ್ರ ನಮ್ಮ ಅಮ್ಮ ಹೇಳ್ತಾ ಇದೆ, ಬಿಲ್ಕುಲ್ ಬೇಡ ಅಂತ ಹೇಳ್ತಾ ಇದೆ. ಅಪ್ಪನೂ ಬೈತಾರೆ. ನೀವೊಂದು ಕೆಲಸ ಮಾಡಿ, ಅಲ್ಲಿ ನಿಮ್ಮ ನಾದ್ನಿಗಾಗಲಿ ನಿಮ್ಮ ಮಾವಗಾಗಲಿ ಯಾರಿಗಾರು ತಂದು ನೋಡಿ, ನಂಗೆ ಇದಕ್ಕೆ ಏನಿರಲ್ಲ. ಅಲ್ಲ ಹುಡುಗಿ ಅಪ್ಪಿಲ್ಲನಾ? ಅಪ್ಪ ಕರ್ಕೊ ಹೋಗಿ ಬರ್ತಾನ? ಓ ಸುಮ್ಮನೀರ ಹಿಂಗೆ ಹೇಳ. ಆಗ ಅವ್ರ್ಯಾರು ಕರ್ಕೊಂಡು ಹೋಗಲಿ. ಎಲ್ಲ ದೊಡ್ಡ ಸಾವುಕಾರ ಅಂತಾರೆ, ಮನೆಯಲ್ಲೇ ಕಾರು ಇರ್ತದೆ, ಬೇಕಾದಿರ್ತದೆ, ಕರ್ಕೊಂಡು ಹೋಗಲಿ ಮರಯ್ಯ. ಓ, ಅವೆಲ್ಲ ಕತೆ ಸುಮಾರು ದೊಡ್ಡದವಮ್ಮ. ಅವ್ರವ್ರ ಅಪ್ಪನ ಹತ್ರ ಮಾತೇ ಆಡಲ್ಲಂತೆ. ಅಮ್ಮನ ಹತ್ರ ಎಲ್ಲರೂ ಒಂದೊಂದು ಮಾತಾಡ್ತಾರಂತೆ, ಅಪ್ಪನ ಕಂಡ್ರಾಗಲ್ಲಂತೆ. ತಂಗಿ ಹತ್ರ ಮಾತ್ರ ಮಾತಾಡೋದಂತೆ. ನೋಡು, ನೀ ಹೇಳ್ತೀಯಲ್ಲ, ಅವ್ರವ್ರ ಮಧ್ಯೆನೇ ಹಿಂಗದೆ. ಬಿಡು, ಅವ್ರ ಮನೆ ಸುದ್ದಿ ನಮಗೆ ಬೇಡ. ತಂಗಿ ಹತ್ರ ಮಾತಾಡ್ತದಲ್ಲ, ತಂಗಿನೇ ಕರ್ಕೊಂಡು ಹೋಗೋಕೆ ಹೇಳ. ಅವ್ರಿಗೇನು ಬೆಂಗಳೂರು ಅಂದ್ರೆ ನರ್ಮನೆ ಇದ್ದಂಗೆ ಆಗ್ಯದಲ್ಲ ಮರಯ್ಯ. ಹೋಗ್ತಿರ್ತಾರೆ, ಬರ್ತಿರ್ತಾರೆ, ಬಂದು ಕರ್ಕೊಂಡು ಹೋಗ್ತೇಳೆ. ನಾನಾಗಿದ್ದಕ್ಕೆ ಇಷ್ಟೇ ಹೇಳಿ ಮುಗಿಸಿನಿ ಮುದ್ದಣ್ಣಿ. ನಿನ್ನ ಅಪ್ಪಗೇನಾರು ಗೊತ್ತಾದರೆ ಊರು ಮನೆ ಇಲ್ಲ ನೋಡು, ಹೇಳೀನಿ. ಅಮ್ಮ, ನಿನ್ನ ತಮ್ಮಯ್ಯ ಅಂತೀನಿ, ಅಪ್ಪನ ಹತ್ರ ಈ ವಿಚಾರ ಪ್ರಸ್ತಾಪ ಮಾಡಲೇಬೇಡ. ನಾವು ಹೋಗಲ್ಲ ಬಿಡು, ನೀ ಬೇಡ ಅಂದಮೇಲೆ ನಾವು ಹೋಗಲ್ಲ. ಆದರೆ ಅಪ್ಪಗೇನಾರು ಗೊತ್ತಾದರೆ ನಾ ಎಲ್ಲಿಗೆ ಹೋದರೂ ಅಲ್ಲಿಗೆ ಹೋಗಿನಿ ಅಂದ್ಕೋತಾರೆ. ಅಷ್ಟೇನು ತಿಳುವಳಿಕೆ ಇಲ್ಲದಿದ್ದಾರೇನಲ್ಲ, ಅವ್ರು ಗೊತ್ತಾಗ್ತದೆ ಎಲ್ಲಿಗೆ ಹೋತಿ ಏನು ಮಾಡ್ತೀಯ ಅಂತ. ನಾನೇನು ಯಾರ ಹತ್ರ ಹೇಳಕ್ಕೆ ಹೋಗಲ್ಲ ಬಿಡು. ಆದರೆ ನಿನ್ನ ಹೆಂಡ ಬಾಬು ಫೋನ್ ಮಾಡಿ ಹೇಳು, ಹಿಂಗೆ ಮಾಡಿ ಅಂತ ಹೇಳು. ಕಡಿಕೆ ನೀನು ತಡ ಮಾಡ್ದಂಗೂ ಹೆಂಗೂ ಇವ್ರು ಬರ್ತಾರೆ ಅಂತೇಳಿ ನಂಬ್ಕೊಂಡು ಸುಮ್ಮನೆ ಕೂರಕ್ಕದಾರೆ. ಹೇಳು ಹಿಂಗೆ ಅಂತ. ಯಾವ ಥರದ ಜನ ಇರ್ತಾರೆ ಮರಯ್ಯ. ನೋಡೋಕೆ ದೊಡ್ಡ ಸಾಹುಕಾರರು ಅಂತ, ಒಳಗೆ ಪೂರ್ತಿ ಹಿಂಗಿದ್ದು ಹುಳುಕು. ನಾವೇ ಎಷ್ಟಕ್ಕೆ ಬೇಕು ಬಿಡು. ನಿನ್ನ ಹೆಂಡತಿ ಪುಣ್ಯ ಮಾಡಿತ್ತು ಹಿಂಗಿದ್ದು ಮನೆ ಸಿಕ್ಕಕ್ಕೆ. ಪುಣ್ಯ ಆ ಹುಡುಗಿನೂ ಮಾಡ್ಯಾರಮ್ಮ. ತವ್ರ ಮನೇಲಿ ಹೆಂಗೆ ಇರಲಿ, ಇಲ್ಲಿ ಪವನ್ ಎಷ್ಟು ಚಂದ ನೋಡ್ಕಿತಾರೆ ಗೊತ್ತಾ. ಅದಕ್ಕೆ ನಾ ಇಲ್ಲೇ ಇರ್ತೀನಿ, ಇವ್ರ ಜೊತೆನೇ ಇರ್ತೀನಿ ಅನ್ನೋದು.
ಈಗ ಪಲ್ಲವಿ ಅಮ್ಮನು ಚೆನ್ನಾಗೇ ನೋಡ್ಕಿತಾ ಇದ್ರು ಈಗ ಸ್ವಲ್ಪ ಮನೇಲಿ ಕೆಲಸ ಬಿಗುವಾಗಿದೆ ಅಂತ ಕಾಣ್ತದೆ. ಹಾಗಾಗಿ ಸೊಸಿ ಕೆಲಸ ಹೇಳ್ತಾ ಇದ್ದಾರೆ ಏನ. ಪುಣ್ಯ ಅವರು ಮಾಡಿದ್ರು ಬಿಡು. ಎಂಥ ಕೆಲಸ ಬೀಗನೇ ಅಲ್ಲ, ನಂಗಂತೂ ಗೊತ್ತಾಗಲ್ಲ ನೋಡು. ಅಲ್ಲ, ನಿನ್ನ ನೆನಪು ಅವಾಗ ಹೇಳ ಮುದ್ದಣ್ಣೆ. ಈಗ ಬಾಣ್ತಿರೋ ತನಕನಾರು ಯಾರು ಒಂದು ಜನ ಮಾಡಿಬಿಡಕ್ಕೆ ಹೇಳ. ಪಾತ್ರೆ ಬಟ್ಟೆ ಇಂಥವೆಲ್ಲ ಮಾಡಿ ಹೋಗ್ತಾರೆ. ಕೇಳಿದ್ರಂತೆ ಮಾವ ಪ್ರೇಮಕ್ಕನ ಹತ್ರ. ಅವ್ರು ನನಗೆ ಪುರ್ಸೊತ್ತಿಲ್ಲ, ಎರಡೆರಡು ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಆಗಲ್ಲ ಅಂದ್ರಂತೆ. ಹೇಳಿದ್ರು ಅವತ್ತು ನನ್ನ ಹತ್ರ. ಊರಲ್ಲಿ ಪ್ರೇಮ ಒಬ್ಬಳೇ ಏನು ಮಾರಯ್ಯ ಕೆಲಸದಳ, ಬೇರೆ ಯಾರಿಲ್ಲ. ದುಡ್ಡು ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂದರೆ ಯಾರು ಬರ್ತಾರಪ್ಪ. ಹಂಗೆ 1 ರೂಪಾಯಿ ಕೊಡಲಿ 8 ಆಣೆ ಕೊಡ್ತೀನಿ ಅಂದರೆ ಯಾರೂ ಬರೋಲ್ಲ. 8 ಆಣೆ ಕೊಡ್ತೀವಿ ಅಂದರು ಈಗೆಲ್ಲೂ ಸಿಕ್ಕೋದೂ ಇಲ್ಲ ಬಿಡು. ನಿಮ್ಮ ಕಡೆ ಯಾರು ಜನ ಇದ್ರೆ ಹೇಳಿ ಅಂದರು. ಇಲ್ಲಿ ಯಾರಾದರೆ ಅದು ಅಷ್ಟು ದೂರ ಯಾರು ಹೋಗಿ ಬರ್ತಾರೆ. ಏನು ಬೇಡ, ಸುಮ್ಮನೆ ಜನ ಹುಡ್ಕೊಂಡೇ ಇದ್ರೆ ಎಲ್ಲ ಸೇರಿ ಕೆಲಸ ಮಾಡಲಿ. ಏನು ರಾಜಕೀಯಲ್ಲಿದ್ದಾರೆ ಇವರೇ ಸೈ ಒಂದು ಬಾಣ್ತನ ಮಾಡೋರು.